ಈ ಥರ ಹಸೆ ಶುಂಠಿ ಚಹಾ ಮಾಡ್ಕೊಳ್ಳಿ. ನೆಗಡಿ ಮತ್ತು ಜ್ವರಕ್ಕೆ ಗುಡ್ ಬೈ ಹೇಳಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನನಗೆ ಚೆನ್ನಾಗಿಲ್ಲ ಅಂತ ಸ್ವಲ್ಪ, ಏಕೆಂದರೆ ಕೋಲ್ಡ್ ಆಗಿದೆ. ನೋಡಿ, ನಾನಿವತ್ತು ನಿಮಗೆ ಶುಂಠಿ ಚಹಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದು ಹಸೆ ಶುಂಠಿ ಚಹಾ ತುಂಬ ಚೆನ್ನಾಗಾಗುತ್ತೆ ಮತ್ತು ಸೂಪರ್ ಆಗುತ್ತೆ. ಇದಕ್ಕೆ ಮಾತ್ರ ಎಷ್ಟೇ ನೆಗಡಿ ಜ್ವರ ಇದ್ದರೆ ಕಿತ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಈ ಥರ ಹಸೆ ಶುಂಠಿ ಟೀ ಮಾಡ್ಕೊಂಡು ಕುಡೀರಿ. ತೋರಿಸ್ತೀನಿ ಬನ್ನಿ ಯಾವ ಥರ ಮಾಡೋದು ಅಂತ. ಇಲ್ಲಿ ನೋಡಿ, ಫಸ್ಟು ಒಂದು ಪಾತ್ರೆಗೆ ನಾವು ನೀರನ್ನು ಹಾಕಿಬಿಟ್ಟು ಆಮೇಲೆ ಹಸೆ ಶುಂಠಿನ ಜಜ್ಜಬೇಕು. ಹಸೆ ಶುಂಠಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಜಜ್ಜಿ ತೊಗೊಂಡು ಮಾಡಬೇಕು. ಯಾವ ಥರ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ ಬನ್ನಿ. ವಿಡಿಯೋ ಸ್ವಲ್ಪ ಇದೆ, ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿರಿ ಎಲ್ಲರೂ. ನಿಮ್ಮೆಲ್ಲರ ಸಪೋರ್ಟ್ ತುಂಬ ಮುಖ್ಯ ನನಗೆ. ಇಲ್ಲಿ ನೋಡಿ, ಒಂದು ಪಾತ್ರೆಯಲ್ಲಿ ನಾನು ನೀರು ಕಾಯಕ್ಕಿಟ್ಟಿದ್ದೆ ಅಲ್ವಾ, ಅದಕ್ಕೆ ನಾನು ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಹಸೆ ಶುಂಠಿನ ಹಾಕ್ತೀನಿ. ಮೊದಲು ಹಸೆ ಶುಂಠಿನ ಹಾಕಬೇಕು. ನೋಡಿ, ಈ ಥರ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಹಸೆ ಶುಂಠಿನ ಹಾಕಿ ಕುದಿಸ್ಕೊಳ್ಳೋಣ ಬನ್ನಿ. ನಾವು ಇದನ್ನು ಕುದಿಬೇಕಿದು. ನೋಡಿ, ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಮತ್ತು ಹಸೆ ಶುಂಠಿ ಹಾಕ್ತಾಯಿದ್ದೀನಿ. ಸೇಮ್ ಕಬ್ಬಿನ ಹಾಲು ಕುಡಿದಾಗ ಆಗುತ್ತೆ ಇದು. ಆದರೆ ತುಂಬ ಇದು ಮಾತ್ರ ಶೀತ ಜ್ವರಕ್ಕೆ ತುಂಬ ಚೆನ್ನಾಗಾಗುತ್ತೆ. ಟ್ರೈ ಮಾಡಿ. ನೋಡಿ, ಇವಾಗ ಕುದೀತಿರುವಾಗ ನೀವು ಹಾಲು ಹಾಕಬೇಕು. ಹಾಲನ್ನು ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಕುದಿಸ್ಬಿಟ್ಟು ಆಮೇಲೆ ಕುಡಿಬೇಕು. ತುಂಬ ಮಕ್ಕಳಿಗೆ ಜ್ವರ ಬಂದಿರುತ್ತೆ, ಶೀತ ಆಗಿರುತ್ತಲ್ವ, ಆವಾಗ ಈ ಥರ ಮಾಡಿಕೊಡಿ, ಕುಡಿತಾರೆ ಮಕ್ಕಳು ಇಷ್ಟಪಟ್ಟು. ಇವಾಗ ನೋಡಿ, ನಾನು ಒಂದು ಲೋಟಕ್ಕೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಅಂತ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸಿಂಪಲ್ಲಾಗಿ ವಿಡಿಯೋ ಹಾಕಿದ್ದೀನಿ, ನೋಡಿ ಸಪೋರ್ಟ್ ಮಾಡಿರಿ. ಸ್ವಲ್ಪ ಹುಷಾರಿಲ್ಲ ಮತ್ತು ಜಾತ್ರೆ ಬಂದಿರೋದ್ರಿಂದ ವಿಡಿಯೋ ಹಾಕೋಕ್ಕಾಗ್ತಿಲ್ಲ. ಆದರೆ ಇದೇ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಅನ್ಕೋತೀನಿ. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, 3 ನಿಮಿಷದ ವಿಡಿಯೋ ಹಾಕಿದ್ದೀನಿ ಮತ್ತು ಹಸೆ ಶುಂಠಿ ಚಹಾ ಮಾಡೋದು ಹೇಗೆ ಅಂತಲೂ ತೋರಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಈ ಸಿಸ್ಟರ್ಗೆ ಸಪೋರ್ಟ್ ಮಾಡಿರಿ. ತುಂಬ ಚೆನ್ನಾಗಾಗುತ್ತೆ. ಟ್ರೈ ಮಾಡಿರಿ. ನೀವೇ ನಮಗೆ ಹೇಳ್ತೀರಿ, ಹೌದು ಸಿಸ್ಟರ್ ತುಂಬ ಚೆನ್ನಾಗಿತ್ತು ಅಂತ. ತುಂಬ ಶೀತ ಜ್ವರ ಬಂದಾಗ ಟ್ರೈ ಮಾಡಿರಿ. ಯಾಕಂದರೆ ಮಕ್ಕಳಿಗೆ ಇವಾಗ ವಾತಾವರಣವೂ ಸರಿ ಇಲ್ಲದೆ ಇರೋದ್ರಿಂದ ತುಂಬ ಜನಕ್ಕೆ ಶೀತ ಜ್ವರ ಕಾಮನಾಗಿ ಬರ್ತಾ ಇದೆ. ಹಾಗಾಗಿ ತೋರಿಸ್ತಾ ಇದ್ದೆ ವಿಡಿಯೋನ. ಯಾಕಂದರೆ ನಾವು ಒಣ ಶುಂಠಿ ಕಷಾಯನೂ ಮಾಡ್ಕೊಂಡು ಕುಡಿತೀವಿ. ಅದರಲ್ಲೇ ಹಸೆ ಶುಂಠಿನ ಕಷಾಯ ಮಾಡ್ಕೊಂಡ್ರೆ ಚಹಾ ಮಾಡ್ಕೊಂಡು ಕುಡಿಯೋದ್ರಲ್ಲಿ ತುಂಬ ಲಾಭಗಳಿದೆ ಅಂತೆ. ಬೇಗ ಮಕ್ಕಳಿಗೆ ಜ್ವರ ಕಮ್ಮಿ ಆಗುತ್ತೆ ಮತ್ತು ಶೀತನೂ ಕಮ್ಮಿ ಆಗುತ್ತೆ. ಒಂದು ಸಲ ಟ್ರೈ ಮಾಡಿರಿ. ನೀವು ಬೆಲ್ಲದ ಬದಲಿ ಬೇಕಾದರೆ ಸಕ್ಕರೆನಾದರೂ ಹಾಕ್ಕೊಂಡು ಕುಡಿಬೋದು. ನೋಡಿರಿ, ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೆ. ತುಂಬ ಅಂದರೆ ತುಂಬ ಕೋಲ್ಡ್ ಆಗಿದೆ ಫ್ರೆಂಡ್ಸ್. ಆದರೂ ಸಹಿತ ನಾನು ವಿಡಿಯೋ ಹಾಕಿದ್ದೀನಿ, ಸ್ವಲ್ಪನೇ ವಿಡಿಯೋ ಹಾಕಿದ್ದೀನಿ. ನೀವು ತುಂಬ ವ್ಯೂಸ್ ಕಮ್ಮಿ ಆಗ್ತಿದೆ. ದಯವಿಟ್ಟು ಸಪೋರ್ಟ್ ಮಾಡಿರಿ ಈ ಸಿಸ್ಟರ್ಗೆ. ಮತ್ತು ಬೇಗ ಎಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.